ಏನ್ರ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಲ್ಲ ಟೀಮಲ್ಲೂ ಬ್ರಹ್ಮಾಸ್ತ್ರ ಬಿಡ್ತಾರಲ್ಲ ಈ ಥರ ಎಲ್ಲ ಆಯಿತು ಅಂತಂದರೆ ನೋಡೋಕ್ಕೆ ಮಜಾ ಬರಲ್ಲ ಆಗಿರೋ ಕಾಂಪಿಟೇಷನ್ ಇರಬೇಕು ಅಂತ ಅನ್ನಿಸ್ಬಿಡ್ತದೆ. ಇದೇ ಥರ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳಾಯಿತು ಅಂದರೆ ಒಂಟಿ ಸರಾಗ ಪರ್ಫಾರ್ಮೆನ್ಸ್ ಇರೋ ಅಜ್ಜಿ ದೇಲ್ದಾರ್ ಆಟ ಅಲ್ಲಿ ನುಗ್ಗಿ ಹೊಡ್ಕೊಂಬರೋದು ಅನ್ನೋದ್ರೆ ಇದೆ. ಅಲ್ಲಿ 30+ ಪಾಯಿಂಟ್ಸ್ ಇವ್ರದ್ದು 7 ಪಾಯಿಂಟು ಅಲ್ಲಿ ಫಸ್ಟ್ ಹಾಫಲ್ಲಿ 36 ಪಾಯಿಂಟು ಬೆಂಗಳೂರು ಬುಲ್ಸ್ ಇವ್ರದ್ದು 7 ಪಾಯಿಂಟಲ್ಲಿ ಎಲ್ಲಿಂದ ಎಲ್ಲಿಗ್ರೋ 30+7 ಪಾಯಿಂಟ್ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಫಸ್ಟ್ ಹಾಫಲ್ಲೇ ಗೆದ್ಬಿಟ್ರು ಅಲ್ಲಿ ಮ್ಯಾಚ್ನ. ಇನ್ನು ಸುಮ್ಮನೆ ಕೇರ್ಲೆಸ್ ಆಟ ಆಡೋದಷ್ಟೇ ಸೆಕೆಂಡ್ ಹಾಫಲ್ಲಿ ಏನು ನಾವು ಆಲ್ಔಟು ಆಗ್ತಾ ಇರಲಿಲ್ಲ. ಆ ಕೇರ್ಲೆಸ್ ಆಟ ಆಡಿದ್ರಿಂದನೇ ಆಲ್ಔಟ್ ಆಗಿದ್ದು ಗೊತ್ತಿತ್ತು. ನಾವು ಹೆಂಗಿದ್ರು ಕೂಡ ನಂಬರ್ 3 ಸ್ಥಾನನೇ ಅಂತ ನಾವು ಅಲ್ಲಾಡ್ಸೋಕೆ ಯಾರು ನನ್ನ ಮಗನ ಕೈಲೂ ಆಗೋದಿಲ್ಲ ಅಂತ ಗೊತ್ತು. ನೋ ಮ್ಯಾಟರ್ ವಾಟ್ ನೆಕ್ಸ್ಟ್ ಮ್ಯಾಚ್ನ ಗೆಲ್ತಾರೋ ಗೆಲ್ಲೋ ಇವು ಮುಂಬಾ ಅದು ನಮಗೆ ಗೊತ್ತು. ನಮ್ಮ ಸ್ಥಾನ ಏನು ಅಂತ ನಮ್ಮ ಸ್ಥಾನ 3ನೇ ಸ್ಥಾನ ಅಂತ ಖಚಿತವಾಗಿದ್ದಂತೂ ಆಯಿತು. ಸೊ ಅದರಿಂದ ನಾವು ರಿಸ್ಕ್ ತಗೊಳ್ಳೋವಂಥದ್ದೇನೂ ಇಲ್ಲ. ಅಲ್ಲಿರೋ ಜನ ಬಾರಪ್ಪ ಸೈಡಿಗೆ ನೀನು ಶಿಷ್ಯ ನಮ್ಮ ಕೋಚು ಬಾರಪ್ಪ ನೀನು ಸೈಡಿಗೆ ಕೂತ್ಕೋ ಇಲ್ಲಿ ಇಂಚುರಿ ಆಗೋಗ್ಬಿಟ್ಟತ್ತು ನೀನೇ ನಮ್ಮ ದೊಡ್ಡ ತಂಡದ ದೊಡ್ಡ ಇದು ಆಸ್ತಿ ನಿನಗೇನಾದ್ರು ಆಗ್ಬಿಟ್ರೆ ನಮಗೆ ಇರೋಕ್ಕಾಗಲ್ಲ ಅಂತ ಕರ್ಸ್ಬಿಟ್ಟು ಸೈಡಲ್ಲಿ ಒಂಥರ ಜೋಪಾನವಾಗಿ ಚಿನ್ನ ಬಚ್ಚಿಟ್ಟಂಗೆ ಬಚ್ಚಿಟ್ಬಿಟ್ರು ಅಲ್ಲಿ ರಾಜ ಇನ್ನೊಂದು ಸೂಪರ್ 10 ತಗೊಂಡ್ರು. ಏನು ಬ್ಯಾಕ್ ಟು ಬ್ಯಾಕ್ ಸೂಪರ್ 10 6ನೇ ಕನ್ಸಿಕ್ಯೂಟಿವ್ ಸೂಪರ್ 10 ಏನು ಹೇಳೋವಂಥ ಅವಶ್ಯಕತೆ ಇದೆಯಾ? ಪ್ರತಿಯೊಂದು ಮ್ಯಾಚ್ ತಗೊಳ್ಳೋವಾಗಿನ ಈ ಮ್ಯಾಚನ್ನು ಕೂಡ ತೊಗೊಂಡ್ರು. ಈ ಮ್ಯಾಚು ಆಕಾಶದಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಹಾಫ್ ಕೇಳಂಗಿಲ್ಲ 19 ರೈಡ್ ಪಾಯಿಂಟ್ಸು ಪ್ರತಿಯೊಬ್ಬ ರೈಡರ್ನು ಕೂಡ ಓದೋರೆಲ್ಲ ಹೊಡ್ಕೊಂಡು ತಲೆ ಮೇಲೆ ಪೈಡ್ ಅಂತ ಬಿಟ್ಟು ಕಳಿಸಿದ್ರು. ಫಸ್ಟ್ ಹಾಫಲ್ಲಿ ಎಷ್ಟು ಸಲ ಆಗಿರು 3 ಸಲ 4 ಸಲ ಆಲ್ಔಟ್ ಆಗಿದ್ದವರು ಕಂಟಿನ್ಯೂಸ್ ಆಗಿ ಬರ್ತಾರೆ ಬಂದಾಪುಟ್ಟ ಓದಾಪುಟ್ಟ. ಆದರೂ ಇವತ್ತು ಅವ್ರಿಗೆ ಡೂ ಆರ್ ಡೇ ಮ್ಯಾಚ್ ಇದ್ದಿದ್ದವ್ರಿಗೆ ಮಸ್ವಿನ್ ಮ್ಯಾಚ್ ಗುಜರಾತ್ ಜೈಂಟ್ಸ್ಗೆ ಇವತ್ತು ಅವ್ರು ಇನ್ನೂ ಸೀನಲ್ಲಿ ಇದ್ರು. ಇವತ್ತೇನಾದ್ರು ಗೆದ್ದಿತ್ತು ಅಂದರೆ ಒಂದು ಹೆವಿ ಮಾರ್ಜಿನಲ್ಲಿ ಏನೋ ಹೊಡೆದಿತ್ತು ಅಂತಂದರೆ ಅವ್ರನ್ನ ಸೀನಲ್ಲಿ ಇರೋರು. ಇವಾಗ ಅವ್ರು ಸೋಲೋರ ಜೊತೆಗೆ ಅವ್ರು ಎಲಿಮಿನೇಟ್ ಆಗೋಗ್ಬಿಟ್ಟಿದ್ದಾರೆ. ಈ ಮ್ಯಾಚ್ನ ಗೆದ್ದಿತ್ತು ಅಂದ್ರೆ ಅಷ್ಟೇ ಅವ್ರು ಸೀನಲ್ಲಿ ಇರೋರು. ಈ ಮ್ಯಾಚ್ನ ಸೋತಿರೋದ ಸೀನಿಂದ ಔಟ್ ಆಫ್ ಸೀನ್ ಹೋಗ್ಬಿಟ್ಟಿದ್ದಾರೆ. ಏನು ಇವತ್ತು ಪರ್ಫಾರ್ಮ್ ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸು. ಅದೇ ಏನಲ್ಲ ತಲೆ ಮೇಲೆ ಪೈಡ್ ಅಂತ ಹೊಡೆದು ಕಳಿಸಿದ್ರು. ಬಾರ ಶಿಷ್ಯ ಅಂದ್ರೆ ಬರ್ರೋ ಎಲ್ಲಪ್ಪಿ ಅಂತ ಹೊಡೆದ್ಬಿಟ್ಟು ಕಳಿಸಿದ್ರು. ಇನ್ನೇನು ಲಾಸ್ಟ್ ಮ್ಯಾಚ್ ಮಾಡಿದ್ದು ಅದನ್ನೇ ಬೆಂಗಾಲ್ ವಾರಿಯರ್ಸ್ ಮೇಲೆ ಅದ್ರದ್ದು ರಿಪೀಟ್ ಟೆಲಿಕಾಸ್ಟ್ ನೋಡ್ದಂಗಿತ್ತು ಇವತ್ತು. ಇನ್ಫ್ಯಾಕ್ಟ್ ಇನ್ನು ಲಾಸ್ಟ್ ಮ್ಯಾಚ್ಗೆ ಈ ಮ್ಯಾಚ್ ಒಂಥರ ಸ್ಟಾರ್ಟ್ ಆಗಿದ್ದು ನೋಡ್ತಾರೆ ಫ್ಲೋ ನೋಡ್ತು ಅಂತಂದರೆ ಇಲ್ಲಾಗಿರೋ ಇವತ್ತೇನೋ ಒಂದು 80 ಪಾಯಿಂಟ್ ಎತ್ಬಿಡ್ತಾರೆ ಬೆಂಗಳೂರು ಬುಲ್ಸ್ ಅನ್ನೋ ಥರ ಇತ್ತು ಸೀನ್ ನೋಡ್ತು. ಯಾಕಂದರೆ ಫಸ್ಟ್ ಹಾಫಲ್ಲಿ ಆ ಪಾರ್ಟಿ ಲೀಡು ಆ ಮಾರ್ಜಿನಲ್ಲಿ ಲೀಡು ಇವ್ರದ್ದು 7 ಪಾಯಿಂಟಲ್ಲಿ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ಸ್ವಲ್ಪ ಉಸಿರಾಡಕ್ಕೆ ಬಿಟ್ರು. ಬಾರಪ್ಪ ನಮ್ಮ ಮೇನ್ ಪ್ಲೇಯರ್ಸ್ಗಳನ್ನ ಸ್ವಲ್ಪ ಸೈಡಿಗೆ ಕಳಿಸ್ಬಿಟ್ಟು ಅಂದರೆ ಮೇನ್ ರೈಡರ್ನೆಲ್ಲ ಸ್ವಲ್ಪ ಸೈಡಿಗೆ ಕಳಿಸ್ಬಿಟ್ಟು ಪಂಕಜ್ಗೆ ಜೊತೆಗೆ ಆಕಾಶಿಂದ ಜಾಸ್ತಿ ಆಪರ್ಚುನಿಟಿ ಕೊಡೋದು. ಸೊ ಈ ಥರ ಮಾಡಿದ್ರು ಆಶೀಶು. ಸೊ ಎಲ್ಲರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ರಿಪ್ಪ ನೀವು ಇನ್ನೊಂದು ಪ್ಲೇ ಆಫ್ಸ್ ಬರ್ತಾ ಇದೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಅನ್ನೋ ಥರ ಪ್ರಾಕ್ಟೀಸಿಗೆ ಬಿಟ್ಟಿದ್ರು ಅಷ್ಟೇನೆ. ಅಲ್ಲಾಗಿರೋ 3 ಮ್ಯಾಚು ಸ್ಟಾರ್ಟಿಂಗಲ್ಲಿ ಸೋತಾದ್ಮೇಲೆ ಫಸ್ಟು ಸೆಕೆಂಡು ಥರ್ಡ್ ಮ್ಯಾಚ್ ಸೋತಾದ್ಮೇಲೆ ಯಾವ ಮಗನೂ ಕೂಡ ಅನ್ಕೊಂಡ್ರಲ್ಲ ಬೆಂಗಳೂರು ಬುಲ್ಸು 3ನೇ ಪೊಸಿಷನಲ್ಲಿ ಫಿನಿಶ್ ಮಾಡುತ್ತೆ ಅಂತ. ಪುಣೇರಿ ಪಲ್ಟನ್ಸು ಮತ್ತು ದಬಾಂಗ್ದಲ್ಲಿ ಕೇಸಿ ಆಡ್ತಿದ್ದ ರೀತಿ ನೋಡ್ಕೊಂಡ್ರೆ ಸ್ಟಾರ್ಟಿಂಗಲ್ಲೇ ಇಲ್ಲಾಗಿರೋ ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು. ಫಸ್ಟ್ 4 ಮ್ಯಾಚ್ ನೋಡ್ಬಿಟ್ಟು ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು. ಇಲ್ಲಾಗಿರೋ ಸೌಂಡ್ ಮಾಡ್ತಾರೆ ಸೀಸನಲ್ಲಿ ಅಂತ. ಬಟ್ ಅವ್ರು ನೋಡಿ ಸೀಸನ್ ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಸ್ವಲ್ಪ ಮ್ಯಾಚ್ನ ಸೋತಿದ್ದಾರೆ. ಬಟ್ ಬೆಂಗಳೂರು ಬುಲ್ಸ್ ನೋಡಿ ಯಾವ ಥರ ಆಡ್ತಾ ಇದ್ದಾರೆ ಅಂತಂದ್ರೆ ಯಾವ ಥರ ಮೇಂಟೈನ್ ಮಾಡಿದ್ರು ಅಂತಂದರೆ ಆ ಟೈ ಬ್ರೇಕರ್ಗಳನ್ನ ಬಿಡ್ತು ಅಂತಂದರೆ ಸೋತಿರೋಂಥ ಮ್ಯಾಚ್ ಕೆಲವು ಬಿಡ್ತು ಅಂತಂದರೆ ಟೈ ಬ್ರೇಕರ್ನ ಬಿಡ್ತು ಅಂದರೆ ನಾಡಿರೋದೆಲ್ಲ ಕನ್ವಿನ್ಸಿಂಗ್ ಆಗಿ ಆಡಿದ್ದಾರೆ. ಟೈ ಬ್ರೇಕರ್ ಒಂದು ಮಾತ್ರ ನಮಗೆ ಹೊಡ್ತಾ ಕೊಟ್ಟಿದೆ 4 ಮ್ಯಾಚಲ್ಲಿ ಹೊಡ್ತಾ ಕೊಟ್ಟಿದೆ. ಸೊ ಅದನ್ನು ಇವಾಗಲೂ ಕೂಡ ನಾವು ಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ. ಇನ್ಫ್ಯಾಕ್ಟ್ ನಾವು ಫಸ್ಟ್ ಸ್ಟ್ಯಾಂಡಲ್ಲಿ ಇರಬೇಕಾಗಿ ಫಸ್ಟೋ ಸೆಕೆಂಡಲ್ಲಿ ಇರಬೇಕಾಗಿತ್ತು. ನಾವು ಹಂಗೆ ನೋಡೋಕೆ ಹೋಗ್ತೀವಿ 4 ಟೈ ಬ್ರೇಕರ್ ಲೆಕ್ಕ ತೊಗೊಂಡು ನೋಡ್ತು ಅಂತಂದರೆ ಅದರಲ್ಲಿ 2-3 ಗೆದ್ದಿತ್ತು ಅಂದ್ರೂ 3 ಗೆದ್ದಿತ್ತು ಅಂತಂದ್ರೂ ನಾವು ಪಕ್ಕಾ ಫಸ್ಟು ಸೆಕೆಂಡ್ ಸ್ಥಾನದಲ್ಲೇ ಇರ್ತಾ ಇದ್ವಿ. ಸೊ ಆ ಟೈ ಬ್ರೇಕರ್ಗಳನ್ನ ಇವಾಗ ಒಂದು ಸ್ವಲ್ಪ ನಾವು ಬೇಜಾರು ಪಡ್ಕೋಬೇಕಾದ್ರೆ ಟೈ ಬ್ರೇಕರ್ಲ್ಲಿ ಗೆದ್ಬಿಟ್ಟಿತ್ತು ಒಂದು 2-3 ಮ್ಯಾಚ್ ಗೆದ್ಬಿಟ್ಟಿತ್ತು ಅಂದರೆ ಹೆಂಗಿರೋದು ಗುರು ಮೇಲ್ಗಡೆ ಫಸ್ಟ್ 2 ಸ್ಥಾನದಲ್ಲಿ ಆಡ್ಬೋದಾಗಿತ್ತು ಇನ್ನೂ ನಮ್ಗೆ ಅಡ್ವಾಂಟೇಜ್ ಇರೋದು ಅಂತ. ಇವಾಗ ಮಿನಿ ಕ್ವಾಲಿಫೈರ್ಸ್ ಆಡಿದ್ರೆ ನಮ್ಮ ಬೆಂಗಳೂರು ಬುಲ್ಸು ಆದರೂ ನಮ್ಗೆ ಅಡ್ವಾಂಟೇಜ್ ಅಂತೂ ಖಂಡಿತ ಇದೆ. ಸೋತ್ರು ಕೂಡ ಇನ್ನೂ ಒಂದು ಆಪರ್ಚುನಿಟಿ ಅನ್ನೋದಿದೆ. ಏನು ಡೈರೆಕ್ಟಾಗಿ ಎಲಿಮಿನೇಟ್ ಆಗೋದಿಲ್ಲ. ಅದೇ ಪ್ಲೇಯನ್ಸ್ ಆಡೋರು ಡೈರೆಕ್ಟಾಗಿ ಎಲಿಮಿನೇಟ್ ಆಗ್ತಾರೆ. ಬಟ್ ಯಾರು ಅನ್ಕೊಂಡಿಲ್ಲ ಗುರು ಫಸ್ಟ್ 3 ಮ್ಯಾಚು ಹ್ಯಾಟ್ರಿಕ್ ಆಗಿ ಸೋತಾದ ನಂತರ ಈ ಥರ ಬೆಂಗಳೂರು ಬುಲ್ಸು ಟಾಪಲ್ಲಿ ಫಿನಿಶ್ ಮಾಡ್ತಾರೆ ಅಂದರೆ ಟಾಪ್ 4ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಅದನ್ನ ಮಾಡಿ ತೋರಿಸಿದ್ರೆ BC ರಮೇಶ್ ಅಂಡ್ ಟೀಮು. ಲಾಸ್ಟ್ ಮ್ಯಾಚ್ ನೋಡಿದ್ರೆ 30 ಪಾಯಿಂಟ್ ಡಿಫ್ರೆನ್ಸು, ಈ ಮ್ಯಾಚ್ ನೋಡಿದ್ರೆ 28 ಪಾಯಿಂಟ್ ಡಿಫ್ರೆನ್ಸು. ಈ ಮ್ಯಾಚ್ ಅದೇ ಏನಾದ್ರು ಸೀರಿಯಸ್ ಆಗಿ ತಗೊಂಡಿತ್ತು ಅಂತಾರೆ ಪಕ್ಕ ಒಂದು 40-50 ಪಾಯಿಂಟ್ ಡಿಫ್ರೆನ್ಸಲ್ಲೇ ಹೊಡೆದ್ಬಿಟ್ರು ಅಂತ ಕಾಣಿಸ್ತೈತಿ. ಈ ಮ್ಯಾಚ್ನ ಸೀರಿಯಸ್ ಆಗಿ ತಗೊಂಡ್ರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲಿಬ್ರಲ್ ಆಗಿದ್ದಕ್ಕೆ ಸ್ವಲ್ಪ ಮಾರ್ಜಿನ್ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಸೀರಿಯಸ್ ಆಗಿ ತಗೊಂಬಂದು ಅಲ್ಲಿ ರಜನೆಲ್ಲ ಬಿಟ್ಟಿತ್ತು ಅಂತ ತಲೆ ಮೇಲೆ ಪೈಡ್ ಅಂತ ಕೊಟ್ಟು ಕಳಿಸಿತ್ತು ಅಂತಂದರೆ ಹೋಗ್ರಾ ಶಿಷ್ಯಂದ್ರ ಅಂತ ಅವಾಗ ಇನ್ನೂ ಒಂದು ಅತಿ ದೊಡ್ಡ ಮಾರ್ಜಿನ್ ಆಗಿರೋ ನಮಗೆ ಸಾಕು ಬೇಡ ನಮಗೆ ಏನಕ್ಕೆ ಜಾಸ್ತಿ ಏನಕ್ಕೆ ಏನಾದ್ರು ಸ್ಕೋರ್ ಡಿಫ್ರೆನ್ಸ್ ಅನ್ನೋ ಮ್ಯಾಟ್ರ್ ಆಗಂಗಿದ್ರೆ ನಮಗೆ ನಾವೇನಾದ್ರು ಮೇಲ್ಗಡೆ ಹೋಗೋ ಥರ ಏನಾದ್ರು ಇದಿತ್ತು ಅಂದರೆ ಫಸ್ಟ್ 2 ಸ್ಥಾನದಲ್ಲಿ ಕಾಂಪೀಟ್ ಮಾಡೋ ಥರ ಇದಿತ್ತು ಅಂದರೆ ಅವಾಗ ರಿಸ್ಕ್ ತಗೊಂಡು ಹೊಡೆದಾಡೋದಲ್ಲಿ ಇಲ್ಲಿ ಅರ್ಥ ಇದೆ. ಸುಮ್ಮನೆ ಏನಕ್ಕೆ ರಿಸ್ಕು ನಾವು ಹೆಂಗಿರೋ 3rd ಪೊಸಿಷನ್ನೇ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ ಯಾರನ್ನು. ಅದಕ್ಕೋಸ್ಕರ ಜಾಸ್ತಿ ರಿಸ್ಕ್ ತಗೊಂಡಿಲ್ಲ. ಬಟ್ ಗುಜರಾತ್ ಜೈಂಟ್ಸು
ಇವತ್ತು ಅವ್ರು ಡೂ ಆರ್ ಡೈ ಮ್ಯಾಚ್ ಇದ್ದಿದ್ದಿನ ಏನಾರು ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಆ ಎಫರ್ಟ್ ಏನೂ ಕಾಣಲಿಲ್ಲ, ಬಂದ ಪುಟ್ಟ ಹೋದ ಪುಟ್ಟ ಅಷ್ಟೇ ಕಂಡಿದ್ದು. ಜೀವ ಕೊಟ್ಟು ಆಡ್ತಾರೆ ಅಂತ ಅನ್ಕೊಂಡಿದ್ದೆ, ಜೀವನೇ ಎಲ್ಲರೋ ಥರ ಆಡಿದ್ರು ಅದು ಗುಜರಾತ್ ಜೈನ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.